ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ಪೂಜಾ ರೆಡಿಯಾಗಿ ಕೂತಿರ್ತಾಳೆ. ಅದಕ್ಕೆ ಮಹಿತಾ ನೋಡಿಬಿಟ್ಟು ತುಂಬಾ ಮುದ್ದ ಕಾಣಿಸ್ತಿದೆಯಾ, ಮಹಾಲಕ್ಷ್ಮಿ ಥರ ಕಾಣಿಸ್ತಿದೆಯಾ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಹಾಗೆ ಇಲ್ಲಿ ಭಾಗ್ಯ ಊಟ ಮಾಡ್ತಾ ಇರ್ತಾಳೆ. ಊಟ ಮಾಡ್ತಾ ಪೂಜಾ ಊಟ ಮಾಡಿದ್ಲೋ ಇಲ್ಲೋ, ಶಾಸ್ತ್ರಗಳು ಮುಗ್ದೋ ಇಲ್ಲೋ ಅಂತ ನೆನಪು ಮಾಡ್ಕೊತಾ ಇರ್ತಾಳೆ. ಹೊಸ ಜಾಗ, ಹೊಸ ಮನೆ, ಅಲ್ಲಿ ಹೇಗಿದ್ದಾಳೋ ಏನೋ, ಅವಳಿಗೆ ಖಂಡಿತ ಹಸುವಾಗ್ತಿರುತ್ತೆ. ಏನಾದರೂ ಕೇಳೋದಕ್ಕೂ ಕೂಡ ಮುಜುಗರ ಪಟ್ಕೊತಾಳೆ ಅಂತ ಭಾಗ್ಯ ಮಾತಾಡ್ಕೊತಿರ್ತಾಳೆ. ಅವಳಿಗೆ ಹಸುವಾಗುತ್ತೆ ಅಂತ ಅಲ್ಲಿ ಬ್ಯಾಗಲ್ಲಿ ತಿಂಡಿ ಡಬ್ಬಿ ಇಟ್ಟಿದ್ದೆ, ಅವಳಿಗೆ ಅವಾಗಲೇ ಫೋನ್ ಮಾಡಿದಾಗ ಹೇಳ್ಬೋದಿತ್ತು ದಡ್ಡಿ ನಾನು ಅಂತ ಅನ್ಕೊತಿರ್ತಾಳೆ. ಇಲ್ಲಿ ಪೂಜಾ ನನಗೆ ಬೇಜಾರಾಗ್ತಿದೆ, ಏನು ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಿರ್ತಾಳೆ. ಅಟ್ಲೀಸ್ಟ್ ಬಟ್ಟೆನಾದರೂ ಮಡಿಸ್ಕೊಳೋಣ, ಹಾಗಾದರೂ ಟೈಮ್ ಪಾಸ್ ಆಗುತ್ತೆ ಅಂತ ಅವಳು ಬಟ್ಟೆನ ಮಡಿಸೋದಕ್ಕೆ ಅಂತ ಬ್ಯಾಗ್ ತೆಗಿಯೋಕೆ ಹೋಗ್ತಾಳೆ. ಅವಳಿಗೆ ಬಾಕ್ಸ್ಗಳು ಸಿಗ್ತವೆ. ಅದನ್ನು ನೋಡಿಬಿಟ್ಟು ನನಗೆ ಗೊತ್ತಕ್ಕ ನೀನೇ ಇಟ್ಟಿರೋದು, ಈ ಥರ ನೀನು ಯೋಚನೆ ಮಾಡೋದಕ್ಕೆ ನಿನ್ನ ಕೈಲಿ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತು ಅಕ್ಕ. ನಿನ್ನಂತ ಅಕ್ಕನ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಿ ಅಕ್ಕ. ಬರೀ ಒಂದು ಜನ್ಮ ಅಲ್ಲ, 7 ಜನ್ಮದ ಪುಣ್ಯ ಮಾಡಿರಬೇಕು ಅಕ್ಕ ನಿನ್ನಂತ ಅಕ್ಕನ ಪಡೆಯೋದಕ್ಕೆ ಅಂತ ಮಾತಾಡ್ಕೊತಿರ್ತಾಳೆ. ದೇವ್ರೆ, ಇನ್ನು ಮುಂದೆನಾದರೂ ನಮ್ಮ ಅಕ್ಕ ಚೆನ್ನಾಗಿರೋ ಹಂಗೆ ಮಾಡಪ್ಪ, ಅವಳ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ ಅಂತ ಪೂಜಾ ಮಾತಾಡ್ಕೊತಾಳೆ. ಇಲ್ಲಿ ಭಾಗ್ಯ ಆ ಮನೇಲಿ ಅವಳು ನೆಮ್ಮದಿಯಾಗಿರುವಾಗ ಮಾಡು, ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗುವಂತಹ ಶಕ್ತಿ ಕೊಡು ಅಂತ ಕೇಳ್ಕೊತಿರ್ತಾಳೆ. ಪೂಜಾ ಬಟ್ಟೆ ಮಡಿಸ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಎಲ್ಲ ಜೋಡಿಸಿರ್ತಾಳೆ. ಆವಾಗ ಅಷ್ಟೊತ್ತಿಗೆ ಕಿಶನ್ ಬರ್ತಾನೆ. ಆವಾಗ ಕಿಶನ್ ಹತ್ರ ಹೇಳ್ತಾಳೆ, ನೋಡು ಕಿಶನ್, ನಾನು ನಿನ್ನ ಬಟ್ಟೆ ಎಲ್ಲ ಜೋಡಿಸಿದ್ದೀನಿ, ಇದು ನನ್ನ ಬಟ್ಟೆ, ಇದು ನಿನ್ನ ಬಟ್ಟೆ, ಚೆನ್ನಾಗಿದೆ ಅಲ್ವಾ, ನೀನೇನಾದರೂ ಬೇಕಂದರೆ ನನ್ನನ್ನೇ ಕೇಳು ಅಂತ ಹೇಳ್ತಿರ್ತಾಳೆ. ಆಗ ಕಿಶನ್ನು ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕರ್ಕೊಂಬಂದು, ಏನು ಹೇಳು ಕಿಶನ್ ಅಂತ ಅವಳು ಕೇಳ್ತಾಳೆ. ಇನ್ಮೇಲೆ ನಾವಿಬ್ಬರೂ ಲವರ್ಸ್ ಅಲ್ಲ, ಇವಾಗ ಗಂಡ ಹೆಂಡ್ತಿ ಅಲ್ವಾ, ಗಂಡ ಹೆಂಡ್ತಿ ಥರ ನಡ್ಕೋಬೇಕು ಅಂತ ಹೇಳ್ತಾನೆ. ಹೌದಾ, ಏನು ರೂಲ್ಸ್ ಹೇಳು ಕಿಶನ್ ಅಂತ ಅವಳು ಭಯ ಪಟ್ಕೊಂಡು ಕೇಳ್ತಿರ್ತಾಳೆ. ಹೌದು, ನಾನು ಅಷ್ಟೊಂದು ದಿನದಿಂದ ಒಂದು ಮುದ್ದು ಕೇಳ್ತಿದ್ದೀನಿ, ಮದುವೆ ಆದಮೇಲೆ ಅಂತ ಹೇಳ್ತಿದ್ದಲ್ವಾ, ಇವಾಗ ನೀನು ಹಾಗೆಲ್ಲ ಹೇಳೋ ಹಂಗಿಲ್ಲ ಅಂತ ಅಂತಾಳೆ. ಅವಾಗ ಅವಳು ಭಯ ಪಟ್ಕೊಂಡು, ನಾನು ತುಂಬಾ ಭಯಪಟ್ಟಿದ್ದೆ, ಈಗ ತಮಾಷೆ ಮಾಡೋದು ಒಂದು ಮುತ್ತಿಗೋಸ್ಕರ ಅಂತ ಅವಳಂದಿದ್ದಕ್ಕೆ, ಹೌದಾ ಹಾಗಾದರೆ ಕೊಡು ಅಂತ ಅವನು ಅಂತಿರ್ತಾನೆ. ಪೂಜಾ, ನಾನು ನಿಂಗೊಂದು ಕವಿತೆ ಹೇಳ ಅಂತಾನೆ. ಯಾಕೋ ಕವಿತೆ ಅಂತ ತಲೆ ತಿಂತೀಯ, ನಾನು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ ಅಂತ ಅವಳಂತಾಳೆ. ನನಗೆ ಬೋರ್ ಆಗ್ತಿದೆ, ಇನ್ನೇನು ಮಾಡೋಣ ನಾನು ಅಂತ ಅಂತಿರ್ತಾನೆ. ಹೌದಾ, ಹಾಗಾದರೆ ನಂದೊಂದಷ್ಟು ರೂಲ್ಸ್ಗಳಿದ್ದಾವೆ, ಕೇಳಬೇಕು ನೀನು ಅಂತ ಅಂತಾಳೆ. ಸರಿ ಆಯಿತು ಹೇಳು ಅಂತ ಅವನಂತಿರ್ತಾನೆ. ನನಗೆ ತುಂಬ ಹಸುವಾಗ್ತಿದೆ, ಡೈಲಿ ನೀನೇ ವೆರೈಟಿಯಾಗಿ ಅಡುಗೆ ಮಾಡಾಕಬೇಕು 3 ಹೊತ್ತು ಅಂತ ಹೇಳ್ತಾಳೆ. ಇಷ್ಟೇನೆ ಮಹಾರಾಣಿ ಅವರೇ, ಒಂದು ಥರದ್ದೇನು 10 ಥರದ್ದೇ ನಾನು ಅಡುಗೆ ಮಾಡಾಕ್ತೀನಿ ಅಂತ ಅವನು ಹೇಳ್ತಾನೆ. ನನಗೆ ಇವತ್ತು ಓಡಾಡಿ ತುಂಬ ಕಾಲು ನೋಯ್ತಿದೆ, ನಾನು ಕಾಲು ಹೊತ್ತಬೇಕು ನೀನು ಅಂತ ಅಂತಾಳೆ. ಹೌದಾ ಅಷ್ಟೇನಾ, ಬನ್ನಿ ಅಂತ ಅವಾಗ ಕರ್ಕೊಂಬಂದು ಓದಕ್ಕೆ ಹೋಗ್ತಾನೆ. ಇದು ಸುಮ್ಮನೆ ತಮಾಷೆಗಳಿದ್ದು, ನೀನು ನಿಜವಾಗ್ಲೂ ಓದಕ್ಕೆ ಹೋಗ್ತೀಯಲ್ಲ ಅಂತ ಅವಳು ಹೇಳ್ತಾಳೆ. ನಾನು ಸುಮ್ಮನೆ ತಮಾಷೆಗಳಿದ್ದು, ತಮಾಷೆನೂ ಮಾಡಬಾರ್ದ ಅಂತ ಅಂತಾಳೆ. ತಮಾಷೆನೋ ಏನೋ ಗೊತ್ತಿಲ್ಲ, ನಿನಗೆ ಓಡಾಡಿ ಕಾಲು ನೋವಾಗಿದೆ ಅಂತ ನನಗೆ ಗೊತ್ತು, ಇವಾಗ ನಾನು ಓದುತ್ತೀನಿ ಅಷ್ಟೇ ಅಂತ ಅಂತಾನೆ. ಇಲ್ಲ, ಹೆಂಡ್ತಿ ಕಾಲ ಗಂಡ ಮುಟ್ಬಾರ್ದಾಗೆಲ್ಲವ ಒಳ್ಳೇದಲ್ಲ ಅಂತ ಅವಳು ಹೇಳ್ತಾಳೆ. ಈ ಶಾಸ್ತ್ರ ಎಲ್ಲ ಏನಿಲ್ಲ, ಹೆಂಡ್ತಿ ಮಾತ್ರ ಮುಟ್ಬೋದಾ ಅಂತ ಅವನಂತಾನೆ. ಅರ್ಧಾಂಗಿ ಅಂತ ಸುಮ್ಮನೆ ಹೇಳೋದಿಲ್ಲ, ಹೆಂಡ್ತಿ ಗಂಡನಿಗೋಸ್ಕರ ಏನೇನು ಮಾಡ್ತಾನೋ ಗಂಡನೂ ಹೆಂಡ್ತಿಗೋಸ್ಕರ ಮಾಡಬೇಕಲ್ವಾ ಅಂತ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇರಬಾರ್ದು, ಇಬ್ಬರು ಈಕ್ವಲ್ ಅಂತ ಅವನು ಹೇಳ್ತಾನೆ. ನೋವು, ಖುಷಿ, ದುಃಖ, ಸಂತೋಷ ಎಲ್ಲದನ್ನು ಈಕ್ವಲ್ ಆಗಿ ನಾವು ನೋಡಬೇಕು, ಮನೆ ಕೆಲಸನೂ ಅಷ್ಟೇ ಹಂಚ್ಕೊಂಡು ಎಲ್ಲದನ್ನು ಮಾಡೋಣ ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಅದನ್ನೆಲ್ಲ ಕೇಳಿಸ್ಕೊತಾಳೆ. ಇಲ್ಲಿ ಭಾಗ್ಯ ಬಟ್ಟೆನ ಮಡಿಸ್ತಾ ಇರ್ತಾಳೆ. ಆವಾಗ ಆದಿ ಫೋನ್ ಮಾಡ್ತಾರೆ. ಆದಿಯವ್ರೆ, ನೀವೇನು ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಮಾಡಿದೆ, ಭಾಗ್ಯ ಪೂಜೆನೇ ನೆನಪು ಮಾಡ್ಕೊತಿದ್ದೀರಾ ಅಲ್ವಾ ಭಾಗ್ಯ ಅವರೇ ಅಂತ ಅಂತಾರೆ. ಹೌದು, ನೆನಪು ಮಾಡ್ಕೊತಿದ್ದೆ ಅದಕ್ಕೆ ಆದಿ ಇದ್ದವರು, ನೀವೇನು ಯೋಚನೆ ಮಾಡಬೇಡಿ, ಪೂಜೆ ನಮ್ಮ ಮನೆ ಮಗಳಿದ್ದಾಗೆ, ನಾವೆಲ್ಲರೂ ಅವಳ ಜೊತೆ ಇರ್ತೀವಿ, ಚೆನ್ನಾಗಿ ನೋಡ್ಕೊತೀವಿ ಅವಳನ್ನ ಅಂತ ಅಂತಾನೆ. ನೀವೆಲ್ಲರೂ ಅವಳ ಜೊತೆಗೆ ಇರ್ತೀರಲ್ಲ, ನೀವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿದ್ರಲ್ಲ, ಇಷ್ಟು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ನಾನು ನಿಮಗೆ ಹೇಳಬೇಕು ಅಂತ ಆದಿ ಹೇಳ್ತಾರೆ. ನಾನಿವತ್ತು ಪೂಜನ್ ಪರವಾಗಿ ನಿಂತಿದ್ದೀನಿ, ಅವಳೇನೇ ಆದರೂ ಸಂತೋಷವಾಗಿರ್ತಾಳೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀವೇ ಅಂತ ಹೇಳ್ತಾನೆ. ನಿಮ್ಮ ಮೇಲೆ, ಪೂಜನ ಮೇಲೆ ಬೇರೆ ಥರದೇ ಪರ್ಸ್ಪೆಕ್ಟಿವ್ ಇತ್ತು, ಆದರೆ ಅದನ್ನು ಚೇಂಜ್ ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಅಯ್ಯೋ, ಅದು ನಾನೇನು ಮಾಡಿದೆ, ನೀವು ನಿಧಾನವಾಗಿ ಕೂತು ಸಮಾಧಾನವಾಗಿ ಯೋಚನೆ ಮಾಡಿ ನೀವು ತಾನೇ ಅದನ್ನು ಅರ್ಥ ಮಾಡ್ಕೊಂಡಿದ್ದು ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಕ್ರೆಡಿಟ್ ತೊಗೊಳ್ಳೋ ವಿಷಯದಲ್ಲೂ ನೀವು ಇಷ್ಟೊಂದು ಸ್ವಾಭಿಮಾನಿನ ಅಂತ ಅವನು ಹೇಳ್ತಾನೆ. ಇಲ್ಲಿ ಪೂಜಾ ಕಿಶನ್ ಮಾತಾಡ್ತಿರ್ತಾರೆ. ಅಲ್ಲಿ ಬಾಕ್ಸ್ ನೋಡ್ತಾನೆ. ಇದೇನಿದು ಬಾಕ್ಸು ಅಂತ ಕೇಳಿಕ್ಕೆ, ಅಕ್ಕ ನನಗೆ ಹಶ್ವಾಗುತ್ತೆ ಅಂತ ಇಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಹೌದಾ, ಭಾಗ್ಯವ್ರು ಇಟ್ಟಿರೋದಾ, ನೀನೇ ಎಲ್ಲಿ ತಿಂದ ಖಾಲಿ ಮಾಡ್ಬಿಟ್ಟ, ನನಗೆಲ್ಲಿ ಅಂತ ಅಂತಾನೆ. ಸಮಾಧಾನ ಅದರಲ್ಲಿ ಇದೆ, ಇನ್ನು ನೀನು ತಿನ್ನು ಅಂತ ಹೇಳ್ತಾನೆ. ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬ ಅಂತ ಅವಳು ಹೇಳ್ತಾಳೆ. ಇಲ್ಲ ನನ್ನ ಕೈಲಿ ಹ್ಯಾಂಡ್ ವಾಶ್ ಮಾಡಿಸ್ಕೊಳಬರೋಕ್ಕಾಗಲ್ಲಪ್ಪ, ನೀನೇ ಹೋಗಿ ತಿನ್ನಿಸ್ಬೇಕು ಇವಾಗ ಅಂತ ಅಂತಾನೆ. ನನ್ನ ಕೈಲಿ ಆಗಲ್ಲಪ್ಪ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಹಾಗಾದ್ರೆ ಒಂದು ಕವಿತೆ ಹೇಳ್ಬಿಡ್ತೀನಿ ಇವಾಗ ಅಂತ ಅವನು ಹೇಳ್ತಾನೆ. ಇಲ್ಲ ಅದಕ್ಕಿಂತ ಇದೇ ವಾಸಿ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾಳೆ. ಅದನ್ನೆಲ್ಲ ಮೀನಾಕ್ಷಿ ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡಿರ್ತಾಳೆ. ಮೀನಾಕ್ಷಿ ಬಂದು ನೀವಿಬ್ರು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ.
ಇದೇನಿದು ಬಾಕ್ಸು ಅಂತ ಕೇಳ್ತಾಳೆ. ಪೂಜಾ ಅಕ್ಕ ಭಾಗ್ಯ ತಿಂಡಿ ಕಳಿಸಿದ್ರು ಅಂತ. ಯಾಕೆ ಕಾಮತ್ ಅವ್ರ ಮನೆಯಲ್ಲಿ ಪೂಜನ್ಗೆ ಏನು ಸಿಗಲ್ಲ ಅಂತನ ಅಥವಾ ಕಾಮತ್ ಅವ್ರ ಮನೆಯಿಂದ ಏನು ಗತಿ ಇಲ್ಲ ಅಂತನ ಅಂತ ಅವಳು ಹೇಳ್ತಾಳೆ. ಹಾಗೇನಿಲ್ಲ, ಭಾಗ್ಯ ಅವ್ರು ಹಾಗೆ ಥಿಂಕ್ ಮಾಡ್ತಾರಾ, ಇಲ್ಲ ತಾನೇ ತಂಗಿ ಮೇಲಿರೋ ಕಾಳಜಿಗಷ್ಟೇ ಕೊಟ್ಟಿರೋದು ಅಂತ ಕಿಶನ್ ಹೇಳ್ತಾನೆ. ಸರಿ ಅತ್ತೆ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಪೂಜನ್ಗೆ ಹೊಟ್ಟೆ ಹಸಿವಾಗ್ತಿದೆ, ಶಾಸ್ತ್ರ ಎಲ್ಲ ಮುಗೀತಾ ಅಂತ ಕೇಳಿಬಿಟ್ಟು ನಾವಿಬ್ಬರು ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೊರಟೋಗ್ತಾರೆ. ಕಿಶನ್, ನೀನು ತುಂಬ ಅತಿಯಾಗಿ ಆಡ್ತಿದೀಯಾ, ನಾನು ಹೇಳಿದ್ಕೆಲ್ಲದಕ್ಕೂ ಹ್ಞೂ ಅಂತ ಅಂತಿದ್ದೆ, ಇವಾಗ ನೀನು ನನ್ನ ಮಾತೇ ಕೇಳ್ತಿಲ್ಲ ಅಂತ ಮೀನಾಕ್ಷಿ ಕೋಪ ಮಾಡಿಕೊಂಡು ಒಬ್ಬಳೇ ಮಾತಾಡ್ಕೊತಾಳೆ. ಅಷ್ಟೊತ್ತಿಗೆ ಕನಿಕಾ ಬಂದು, ಅತ್ತೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಕಿಶನ್ ನಮ್ಮ ಕೈ ತಪ್ಪು ಹೋಗ್ತಿದ್ದಾನೆ, ಭಾಗ್ಯನ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅವಳ ತಂಗಿಗಿಂತ ಮುಂಚೆ ಇವನೇ ಆಗಲ್ಲ ಈಗಲ್ಲ ಅಂತ ಮಾತಾಡ್ತಿರ್ತಾನೆ. ಕಿಶನ್ ನಮ್ಮ ಕೈ ತಪ್ಪು ಹೋಗ್ತಿದ್ದಾನೆ, ಅವನು ಪೂಜನ್ ಪರ ಅಂತ ಅವಳ ಪರನೇ ನಿಂತ್ಕೊತಿದ್ದಾನೆ, ಎಲ್ಲದಕ್ಕೂ ಆ ಪೂಜನೆ ಅನುಭವಿಸ್ತಾಳೆ ನೋಡ್ತಿರು ಅಂತ ಮೀನಾಕ್ಷಿ ಹೇಳ್ತಾಳೆ. ಇಲ್ಲಿ ಭಾಗ್ಯ ಸುನಂದ ಮಾತಾಡ್ತಾ ಇರ್ತಾರೆ. ನೀನು ತುಂಬಾ ಸಾಲ ಮಾಡ್ಕೊಂಡಿದ್ದೀಯಾ ಅಲ್ವಾ, ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂತ ಸುನಂದ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಕುಸುಮ ಬಂದುಬಿಟ್ಟು, ಏನೋ ಅಮ್ಮ ಮಗಳದ್ದು ಅಪೂರ್ವ ಸಂಗಮ ಆಗಿಬಿಟ್ಟಿದೆ, ಇಷ್ಟು ದಿನ ಭಾಗ್ಯ ಹಾಗೆ ಹೀಗೆ ಅಂತ ಮಗಳನ್ನ ಬೈತಿದ್ರಿ, ಇವತ್ತೇನು ಇಷ್ಟೊಂದು ಹೊಗಳುತ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ ಇದ್ದಳು, ಮಗಳನ್ನ ಬೈಯೋ ಅಧಿಕಾರ ಮತ್ತು ಹೊಗಳೋ ಅಧಿಕಾರ ಅಮ್ಮನಿಗೆ ತಲ್ವ ಇರೋದು ಅಂತ ಹೇಳ್ತಾಳೆ. ಹೌದೌದು, ಅದು ನಿಜ ಅಂತ ಅವಳು ಹೇಳ್ತಾಳೆ. ಭಾಗ್ಯನ ಇನ್ನೊಂದು ಮಾತು ಕೇಳಬೇಕು, ಪೂಜಾ ಅಲ್ಲಿ ಖುಷಿಯಾಗಿರ್ತಾಳಲ್ವ, ನೆಮ್ಮದಿಯಾಗಿರ್ತಾಳಲ್ವ ಅಂತ ಸುನಂದ ಕೇಳ್ತಾಳೆ. ಆ ಮೀನಾಕ್ಷಿ ಮತ್ತು ಕನ್ನಿಕಾ ಅವ್ರ ಬಗ್ಗೆನೇ ಯೋಚನೆ ಆಗ್ತಿದೆ ಅಂತ ಸುನಂದ ಹೇಳ್ತಾಳೆ. ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನೀವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಮ್ಮ ಪೂಜಾ ಇದ್ದಾಳಲ್ಲ, ಈ ಕುಸುಮನ್ ಜೊತೆ ಬೆಳೆದಿರೋಳವಳು ಒಂದು 4 ದಿನ ನೋಡ್ತಾಳೆ, ಆಮೇಲೆ ಸರಿಯಾಗಿ ಚಕ್ರ ಬಡ್ಡಿ ಅಂತ ಎಲ್ಲ ಸೇರಿ ಕೊಡ್ತಿರ್ತಾಳೆ ಅವಳು ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಇದ್ದಳು, ಹೌದು, ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡ್ರಿ, ಅವರಿಬ್ಬರನ್ನು ಬಿಟ್ಟು ಕಾಮತ್ ಅವರಿದ್ದಾರೆ, ಕಿಶನ್ ಇದ್ದಾರೆ, ಆದಿ ಇದ್ದಾರೆ, ಮಹಿತಾ ಅವರಿದ್ದಾರಲ್ವಾ ಅಂತ ಭಾಗ್ಯ ಹೇಳ್ತಾಳೆ.